ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 5ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕವು ಹೀಗಿದೆ. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 9 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಯಂಭುವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣು ಎಂದರೆ ತನ್ನಿಂದಲೇ ಹುಟ್ಟುವವನು ಅಥವಾ ಬೇರೆ ಯಾರಿಂದಲೂ ಉಂಟಾಗದೆ ತನ್ನಿಂದಲೇ ಅಸ್ತಿತ್ವದಲ್ಲಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಶಂಭವೇ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣುವು ಜೀವನದ ಎಲ್ಲ ಸುಖಗಳನ್ನು ನೀಡುವವನು ಮತ್ತು ತನ್ನ ಭಕ್ತರಿಗೆ ಸುಖವನ್ನು ದಯಪಾಲಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಆದಿತ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲದರ ಮೇಲೆ ಬೆಳಕು ಚೆಲ್ಲುವವನು ಅಥವಾ ಒಬ್ಬನೇ ವಿಭಿನ್ನವಾಗಿ ಕಾಣಿಸಿಕೊಳ್ಳುವವನು. ಅವನು ಸೂರ್ಯಮಂಡಲದಲ್ಲಿ ಚಿನ್ನದ ವರ್ಣದ ವ್ಯಕ್ತಿಯಾಗಿ ಕಾಣಿಸುತ್ತಾನೆ ಅಥವಾ ಸೂರ್ಯ ಮತ್ತು ಅಗ್ನಿಯಲ್ಲಿ ನಿರ್ಗಮಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಪುಷ್ಕರಾಕ್ಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅನಂತ ಕಣ್ಣುಗಳನ್ನು ಹೊಂದಿರುವವನು ಅಥವಾ ಕಮಲದ ದಳಗಳನ್ನು ಹೋಲುವ ಕಣ್ಣುಗಳನ್ನು ಹೊಂದಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಮಹಾಶ್ವಾನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಹೀಗಿದೆ. ಭಗವಾನ್ ವಿಷ್ಣು ದೊಡ್ಡ ಆಳವಾದ ಧ್ವನಿಯನ್ನು ಹೊಂದಿರುವವನು ಅಥವಾ ಯಾರಿಂದ ಶ್ರೇಷ್ಠ ವೇದ ಧ್ವನಿ ಬರುತ್ತದೆ. ಸ್ವತಃ ವಿಷ್ಣುವೇ ವಾಯುದೇವನಿಗೆ ಶಕ್ತಿಯನ್ನು ನೀಡುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಾದಿನಿಧನಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಹುಟ್ಟು ಮತ್ತು ಸಾವು ಎರಡನ್ನೂ ಹೊಂದಿರದವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಧಾತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಈ ಇಡೀ ವಿಶ್ವವನ್ನು ಹೊತ್ತುವನು ಮತ್ತು ಈ ವಿಶ್ವದ ಆಧಾರ ಸ್ತಂಭವಾಗಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ವಿಧಾತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮ ಎಲ್ಲ ಕ್ರಿಯೆಗಳನ್ನು ಮತ್ತು ಅವುಗಳ ಫಲಿತಾಂಶಗಳನ್ನು ಸೃಷ್ಟಿಸುವವನು ಅಥವಾ ನಮ್ಮ ಕರ್ಮಗಳ ಫಲಗಳನ್ನು ಉತ್ಪಾದಿಸುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಧಾತುರುತ್ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಸೃಷ್ಟಿಕರ್ತ, ಬ್ರಹ್ಮನಿಗಿಂತ ಶ್ರೇಷ್ಠ ಅಥವಾ ಭಗವಾನ್ ಬ್ರಹ್ಮನಿಗೆ ಸತ್ಯಲೋಕವನ್ನು ನೀಡಿದವನು. ವಿಷ್ಣು ಸಹಸ್ರನಾಮದ ಈ 5ನೇ ಶ್ಲೋಕವು ಭಗವಾನ್ ವಿಷ್ಣುವು ಸ್ವಯಂ ಅಭಿವ್ಯಕ್ತನಾದವನು ಮತ್ತು ಯಾರಿಂದಲೂ ಜನಿಸುವುದಿಲ್ಲ ಎಂದು ಹೇಳುತ್ತದೆ. ಅವನು ಆನಂದವನ್ನು ದಯಪಾಲಿಸುತ್ತಾನೆ. ಭಗವಾನ್ ವಿಷ್ಣುವು ತನ್ನ ಕಮಲದಂತಹ ಅಗಲವಾದ ಕಣ್ಣುಗಳೊಂದಿಗೆ ಸೂರ್ಯನಂತೆ ಹೊಳೆಯುತ್ತಾನೆ. ಅವನು ಎಲ್ಲವನ್ನು ಗಮನಿಸುತ್ತಾನೆ. ಅವನ ಧ್ವನಿ ಪವಿತ್ರ ವೇದ ಶಬ್ದದಂತೆ. ಅವನು ನಮಗೆ ನಿಜವಾದ ಜ್ಞಾನವನ್ನು ನೀಡುತ್ತಾನೆ. ಅವನಿಗೆ ಆರಂಭ ಅಥವಾ ಅಂತ್ಯವಿಲ್ಲ. ಅವನು ಸ್ವಭಾವತ ಶಾಶ್ವತ. ಅವನು ವಿಶ್ವದ ಅಂತಿಮ ಕಾರಣ. ಅವನು ಅಸ್ತಿತ್ವದಲ್ಲಿರುವ ಎಲ್ಲವನ್ನೂ ಸೃಷ್ಟಿಸುವವನು, ಉಳಿಸಿಕೊಳ್ಳುವವನು ಮತ್ತು ಕರಗಿಸುವವನು. ಅವನು ನಮ್ಮ ಕ್ರಿಯೆಗಳ ಫಲಿತಾಂಶಗಳನ್ನು ವಿತರಿಸುತ್ತಾನೆ. ಭಗವಾನ್ ವಿಷ್ಣುವು ಬ್ರಹ್ಮನಿಗಿಂತಲೂ ಶ್ರೇಷ್ಠ. ಅವನು ಭಗವಾನ್ ಬ್ರಹ್ಮನಿಗೆ ಸತ್ಯಲೋಕವನ್ನು ಒದಗಿಸುವವನು. ವಿಷ್ಣುವಿನ ದೈವಿಕ ಗುಣಗಳ ಅರಿವಿನೊಂದಿಗೆ ಈ ಶ್ಲೋಕವನ್ನು ಪಠಿಸುವ ಮೂಲಕ ನಾವು ಪರಮಾತ್ಮನ ಸಂಪೂರ್ಣತೆಯನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಇದರಿಂದ ಭಗವತ್ ತತ್ವದ ಸ್ವರೂಪವು ನಮ್ಮೊಳಗೆ ಬಲಗೊಳ್ಳುತ್ತದೆ. ಭರಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲು ಈ ಮಂತ್ರವನ್ನು 27 ಬಾರಿ ಪಠಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 5ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 6ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.